ಇಳಕಲ್ ತಾಲೂಕಿನ ವೀರ ಮಹೇಶ್ವರ ಜಂಗಮ ಸಮಾಜದ ಬಾಂಧವರಿಂದ ನಗರದ ನಿರೀಕ್ಷಣಾ ಮಂದಿರದ ಮುಂಭಾಗದಲ್ಲಿ ಇರುವ ಆದಿ ಜಗದ್ಗುರು ರೇಣುಕಾಚಾರ್ಯ ವೃತ್ತದಲ್ಲಿ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಸಮಾಜದವರು ಕಾಲ್ನಡಿಗೆಯ ಮೂಲಕ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಕಂಠಿ ವೃತ್ತಕ್ಕೆ ಆಗಮಿಸಿ ಎಸ್ಆರ್ ಕಂಠಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಮಾಡಿ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಿ ಪ್ರಾಮಾಣಿಕವಾಗಿ ವಿಚಾರಣೆ ಮಾಡಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಕೆಲಸ ಮಾಡಿರುವ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಕಮಿಷನರ್ ಬಿ ದಯಾನಂದ್, ಡಿಸಿಪಿ ಗಿರೀಶ್, ಎಸಿಪಿ ಚಂದನ್ ಎಸ್, ನ್ಯಾಯಾಂಗ ಇಲಾಖೆ ಪಿಪಿ ಪ್ರಸನ್ನ ಕುಮಾರ್ ಅವರಿಗೆ ಜಂಗಮ ಸಮಾಜದ ಬಾಂಧವರು ಪುಷ್ಪವೃಷ್ಟಿ ಮಾಡುವ ಮೂಲಕ ಅಭಿನಂದನೆಗಳನ್ನು ತಿಳಿಸಿದರು. ನಂತರ ಜಂಗಮ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸಂಗಮೇಶ್ ಜಾವೂರ್ಮಠ್, ಸಮಾಜದ ಹಿರಿಯರಾದ ವಿಶ್ವನಾಥ್ ವಂಶಕೃತಮಠ್ ಹಾಗೂ ಸಮಾಜ ಸೇವಕಿ ಜಯಶ್ರೀ ಸಾಲಿಮಠ್ ಅವರು ಮಾತನಾಡಿ ಸಮಾಜದ ಬಾಂಧವರ ಮೇಲೆ ಆಗುತ್ತಿರುವ ಕೊಲೆಗಳನ್ನು ಖಂಡಿಸುತ್ತೇವೆ ಎಂದು ಹೇಳಿದರು. ನಂತರ ಜಂಗಮ ಸಮಾಜದ ಬಾಂಧವರು ಸೇರಿ ಇಳಕಲ್ ತಾಲೂಕು ದಂಡಾಧಿಕಾರಿ ಸತೀಶ್ ಬಿ ಕೂಡಲಿಗೆ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರು ಸಂಗಮೇಶ್ ಸಾರಂಗಮಠ್, ಉಪಾಧ್ಯಕ್ಷ ದೊಡ್ಡಯ್ಯ ತೆಲಕಟ್ಮಠ್, ಜೆವಿ ಹಿರೇಮಠ್ ಸೇರಿದಂತೆ ವೀರ ಮಹೇಶ್ವರಿ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಮತ್ತು ವೀರ ಮಹೇಶ್ವರಿ ಜಂಗಮ ಮಹಿಳಾ ಸದಸ್ಯರು ಇತರರು ಭಾಗಿಯಾಗಿದ್ದರು. ಪ್ರಪ್ರಥಮವಾಗಿ ಆದಿ ಜಗದ್ಗುರು ರೇಣುಕಾಚಾರ್ಯನ ಮನೆಯಲ್ಲಿ ನಡೆಯುತ್ತಾ ಇಂದು ಒಂದು ಶ್ರೀ ವೀರ ಮಹೇಶ್ವರ ಜಂಗಮ ಕ್ಷೇಮಾಭಿವೃದ್ಧಿ ಸಂಘ ವೀರಶೈವ ಸಮಾಜ ಸಂಘ ಇದರ ಒಳಪಂಗಡ ಆಗಿರುವಂತಹ ಬೇಡ ಜಂಗಮ ಸಮಾಜದ ವತಿಯಿಂದ ಈ ಇತ್ತೀಚಿನ 3 ತಿಂಗಳಲ್ಲಿ ಜಂಗಮ ಸಮಾಜದ ವ್ಯಕ್ತಿಗಳ ಬರ್ಬರೆ ಕೊಲೆಗಳಾಗುತ್ತಿವೆ. 3 ತಿಂಗಳಲ್ಲಿ 3 ಕೊಲೆಗಳಾಗ್ಯಾವ. ಈಗ ಈ 3 ಕೊಲೆಗಳಲ್ಲಿ ಚಿತ್ರದುರ್ಗ ಮೂಲದ ಶ್ರೀ ರೇಣುಕಾಸ್ವಾಮಿ ಇವರಿಗೆ ನ್ಯಾಯ ಕೊಡಿಸುವಲ್ಲಿ ಪೊಲೀಸ್ ಇಲಾಖೆಯ ದಕ್ಷ ಅಧಿಕಾರಿಗಳಾದಂಥ ಕಮಿಷನರ್ ಅಂತ ಡಿ ದಯಾನಂದ್ ಸರ್ ಅವರು, ಡಿಸಿಪಿ ಆದಂಥ ಗಿರೀಶ್ ಸರ್, ಎಸಿಪಿ ಆದಂಥ ಚಂದನ್ ಸರ್ ಹಾಗೂ ಎಸ್ಪಿಪಿ ಆದಂಥ ಪ್ರಸನ್ನ ಕುಮಾರ್ ಸರ್ ಈ ಒಂದು ಜಂಗಮ ಸಮಾಜಕ್ಕೆ ನ್ಯಾಯ ಕೊಡಿಸುವಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕತೆಯನ್ನು ತೋರಿಸಿದ್ದಾರೆ. ಇವರು ತೋರಿಸಿದಂಥ ಕೆಲಸ ಹೆಂಗೈತೆ ಅಂದ್ರೆ ಇನ್ನು ಮುಂದೆ ಯಾರು ಕಾನೂನನ್ನ ಕೈಗೆತ್ತುವುದು ಅಪರಾಧ ಕೃತ್ಯವನ್ನು ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಕು. ಇದೇ ರೀತಿ 12 ಕೊಲೆಗಳು ಜಂಗಮ ಸಮಾಜ ಆಗ್ಯಾವು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೊಂತೀನಿ, ಈ ವಿಷಯದಲ್ಲಿ ಅವರು ಭಯಂಕರ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. 7 ಕೊಲೆಗಳಲ್ಲೂ ಇದೇ ರೀತಿ ದಕ್ಷ ಅಧಿಕಾರಿಗಳನ್ನು ಹಾಕಿ ಆ ಕೊಲೆಗಳಿಗೂ ನ್ಯಾಯ ಕೊಡಿಸುವಂತ, ಆ ಕುಟುಂಬಗಳಿಗೆ ನ್ಯಾಯ ಸಿಗುವಂತ ಕೆಲಸ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಸಮಾಜದಿಂದ ಮನಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಂತೀನಿ. ಇತ್ತೀಚಿನ ದಿನಮಾನಗಳಲ್ಲಿ ಬೇಡ ಜಂಗಮ ಸಮಾಜದ ಮೇಲೆ ಸರ್ಕಾರದಿಂದಾಗಲಿ ಅಥವಾ ಇತರೆ ವ್ಯಕ್ತಿಗಳಿಂದಾಗಲಿ ಸತತವಾಗಿ ಅನ್ಯಾಯಗಳು ಜರುಗುತ್ತಲೇ ಬರುತ್ತಿವೆ. ನೇಹಾ ಹಿರೇಮಠ್ ಹತ್ಯೆ ಕೇಸಿನಿಂದ ಹಿಡ್ಕೊಂಡು ರೇಣುಕಾಸ್ವಾಮಿಯವರ ಹತ್ಯೆಯವರೆಗಿನ ಘಟನಾವಳಿಗಳನ್ನ ನೋಡಿದರೆ ಜಂಗಮ ಸಮಾಜ ಇಡಿಯಾಗಿ ಪ್ರತಿಭಟಿಸ್ತಾ ಇದ್ರೂ ಕೂಡ ಯೋಗ್ಯವಾಗಿರ್ತಕ್ಕಂಥ ನ್ಯಾಯ ಆಯಾ ಸರ್ಕಾರಗಳಿಂದ ದೊರೆಯುತ್ತಿಲ್ಲ. ಕೇವಲ ಇದೊಂದೇ ಹತ್ಯೆಗಳ ಪ್ರಕರಣವಲ್ಲ, ಸಮಾಜಕ್ಕೆ ದೊರೆಯಬೇಕಾದ ನ್ಯಾಯಗಳು ಕೂಡ ಯೋಗ್ಯ ರೀತಿಯಲ್ಲಿ ದೊರೆಯುತ್ತಿಲ್ಲ. ಕೆಲ ಅಧಿಕಾರಿಗಳ ಮೇಲೆ ಬೇಡ ಜಂಗಮ ಪ್ರಮಾಣ ಪತ್ರ ಅವರು ಕೊಟ್ಟ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಕ್ರಮಗಳ ಎಸಗಿದ್ದಾರೆಂದು ತಪ್ಪು ದಂಡನೆಯನ್ನು ಕೊಡಲಾಗ್ತಾ ಇದೆ. ರೇಣುಕಾಸ್ವಾಮಿಯವರ ಪರಿಶೋಧನೆಯಲ್ಲಿ ಅತ್ಯಂತ ವಿಜಯಶಾಲಿಯಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ನ್ಯಾಯಾಂಗ ಅಧಿಕಾರಿಗಳಿಗೆ ಸಮಾಜವು ಋಣಿಯಾಗಿದೆ. ಅದು ಇನ್ನಷ್ಟು ಪರಿಶೋಧಿಸಿ ತಪ್ಪಿತಸ್ಥರಿಗೆ ಯೋಗ್ಯ ಶಿಕ್ಷೆ ಆಗಲಿ ಅಂತ ಸಮಾಜ ಒತ್ತಾಯಿಸುತ್ತದೆ. ಆ ಮೂಲಕ ಸರ್ಕಾರವನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಗೃಹ ಸಚಿವರನ್ನು ಕೂಡ ನಾವು ವಿನಂತಿ ಮಾಡ್ಕೋತಾ ಇದ್ದೇವೆ. ನಮಸ್ಕಾರ. ಆದಿ ರೇಣುಕಾಚಾರ್ಯರನ್ನು ಮನದಲ್ಲಿ ನೆನೆಸುತ್ತಾ ನಾವು ಇವತ್ತು ನಮ್ಮ ಸಮಾಜದ ಗುರು ಹಿರಿಯರು ಎಲ್ಲರೂ ಸೇರಿ ಇವತ್ತು ಒಂದು ಈ ಪ್ರತಿಭಟನೆಗೆ ಇಳಿದಂತ ಸಂದರ್ಭ ಏನು ಅಂತಂದ್ರೆ, ಮೊನ್ನೆ ಚಿತ್ರದುರ್ಗದಲ್ಲಿ ರೇಣುಕಾಚಾರ್ಯ ಹತ್ಯೆ ಆಯಿತು. ಪಾಪ ಅವನೊಬ್ಬ ಫ್ಯಾನ್ ಆಗಿದ್ದ, ಯಾರು ಡಿ ಬಾಸ್ ಅಂತ ಒಬ್ಬ ನಾಯಕ ನಟನಿಗೆ ಫ್ಯಾನ್ ಆಗಿದ್ದ. ಒಬ್ಬ ಫ್ಯಾನ್ಗೆ ಇವನು ಕೊಲೆ ಮಾಡ್ತಾನಂದ್ರೆ ಅವನು ಎಂಥ ಮೂರ್ಖ. ಒಂದು ಹೆಣ್ಣಿಗೋಸ್ಕರ ಈ ಒಂದು ಕೃತ್ಯವನ್ನು ಎಸಗಿ ಇವತ್ತು ಸಮಾಜಕ್ಕೆ ಒಂದು ದುಷ್ಟ ಶಕ್ತಿಗಳಿಗೆ ಒಂದು ಮಾರ್ಗದರ್ಶನ ನೀಡುವಂತ ಒಂದು ವ್ಯಕ್ತಿ ಆಗಿದ್ದಾನೆ ಅಂತ ಹೇಳಿ ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇನ್ನೂ ಅವ್ರ ಫ್ಯಾನ್ಗಳು, ದರ್ಶನ್ ಫ್ಯಾನ್ಗಳು ಇನ್ನೂ ಇಲ್ಲ. ದರ್ಶನ್ ಮಾಡಿರುವ ಎಲ್ಲ ಕೃತ್ಯಗಳು ನಮ್ಗೆ ಏನಾದ್ರೆ ಎಲ್ಲ ನಾವು ಫೇಸ್ಬುಕ್ ಅಲ್ಲಿ ನೋಡ್ತೀವಿ, ಇನ್ಸ್ಟಾದಲ್ಲಿ ನೋಡ್ತೀವಿ. ಅವ್ರು ಮಾಡಿರುವಂತ ಕೆಲಸಗಳು ಇನ್ನೂ ಅವರು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ಯಾಡ್ ಕಮೆಂಟ್ಸ್ಗಳು ಇಲ್ಲ, ಒಂದು ಏನೂ ಇಲ್ಲ. ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಫ್ಯಾನ್ಸ್ಗಳು ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಇದು ಎಲ್ಲಿ ಹೋಗ್ತಾ ಇದೆ ಸಮಾಜ ಅಂತ ನಮಗೆ ಒಂದು ದುಃಖ ತರವಾದಂತ ಒಂದು ಸಂಗತಿ ಆಗಿದೆ.